ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೆಕ್ಸ್ಟ್ 3 ಮಂತ್ಸ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಬೇಕಿದ್ರೆ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ರೀಡಿಂಗ್ನ ನೀವು ಯಾವಾಗ ಫಸ್ಟ್ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಅಲ್ಲಿಂದ 3 ಮಂತ್ಸಿಗೆ ನೀವು ಕೌಂಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಸೊ ಆ ರೀತಿಯಾಗಿ ಈ ಒಂದು ರೀಡಿಂಗ್ನ ನೀವು ವಾಚ್ ಮಾಡಬಹುದು. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಈ ಕ್ಷಣ ನಿಮ್ಮ ಲೈಫಲ್ಲಿ ಏನು ಸಮಸ್ಯೆಗಳು ನಡೀತಾ ಇದೆ ಅಥವಾ ಏನು ಪ್ರಾಬ್ಲಮ್ ನಡೀತಾ ಇದೆ ಅದ್ರ ರಿಲೇಟೆಡ್ ಆಗಿ ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ 3 ಮಂತ್ಸಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲದು ಕೂಡ ಕ್ಲಿಯರ್ ಆಗುತ್ತಾ, ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರ್ತಾ ಇದೆ. ಓಕೆ, ಓಕೆ, ಫಸ್ಟ್ ಕಾರ್ಡ್ ನಿಮಗೆ ಇಲ್ಲಿ ದ ಲವರ್ಸ್ ಕಾರ್ಡ್ ಬರ್ತಿದೆ, ನಂಬರ್ 6. ಓಕೆ, ವಾವ್, ನೈಸ್. ನೈಟ್ ಆಫ್ ಕಪ್ಸ್, ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ತುಂಬ ಜನ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಈ ಕ್ಷಣ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಯಾಕಂದರೆ ಲವರ್ಸ್ ಕಾರ್ಡ್ ಜಾಸ್ತಿ ಬರ್ತಿದೆ. ಸೊ ಹಾಗಾಗಿ ಎಸ್, ದ ಸ್ಟಾರ್ ಕಾರ್ಡ್ ಬರ್ತಿದೆ, ನಂಬರ್ 17. ಓಕೆ, ನೆಕ್ಸ್ಟ್ 3 ಮಂತ್ಸ್ ಏನು ಚೇಂಜಸ್ ಬರ್ತಿದೆ. ಕಿಂಗ್ ಆಫ್ ಸಾರ್ಟ್ಸ್, ದ ಎಂಪರರ್. ಓಕೆ, ನೈಸ್. ಆಲ್ಮೋಸ್ಟ್ ನಿಮಗೆ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಓಕೆ, 4 ಆಫ್ ಪೆಂಟಿಕಲ್ಸ್. ಓಕೆ, 2 ಕಾರ್ಡ್ಸ್ ಬಂದಿದೆ, 2 ಆಫ್ ವ್ಯಾಂಡ್ಸ್ ಹಾಗೆಯೇ 9 ಆಫ್ ಸಾರ್ಟ್ಸ್. ಬಾಟಮ್ ಆಫ್ ದ ಕಾರ್ಡ್ ದ ವೀಲ್. ವಾವ್, 10, ನಂಬರ್ 10 ಕಾರ್ಡ್ ಬಂದಿದೆ ನಿಮಗೆ. ನೈಸ್. ಈ ಕ್ಷಣ ನೀವು ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ನ ನೀವು ಇಲ್ಲಿ ಫೇಸ್ ಮಾಡ್ತಿರ್ಬೋದು. ನಾನು ಕಾರ್ಡ್ನ ಶಫಲ್ ಮಾಡಲಿಕ್ಕೂ ಮುಂಚೆ ನಿಮಗೆ ಹೇಳಿದ್ದೆ ಅದೇ ಅಲ್ವಾ. ಸೊ ನಿಮ್ಮ ಲೈಫಲ್ಲಿ ಇವಾಗ ಏನು ಕರೆಂಟ್ ಸಿಚುವೇಶನ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಏನು ಚೇಂಜಸ್ ಆಗ್ತಾ ಇದೆ. ಈ ಕ್ಷಣ ನೀವಿಲ್ಲಿ ತುಂಬಾ ಡಿಪ್ರೆಷನಿಗೆ ಹೋಗಿರುವಂಥದ್ದು, ಟೆನ್ಷನಲ್ಲಿರುವಂಥದ್ದು, ಲೈಫಲ್ಲಿ ಏನೂ ಮಾಡೋಕ್ಕಾಗದೆ, ಏನು ದಾರಿನೇ ಕಾಣಿಸ್ದೆ ಒಂದು ಲೈಫಲ್ಲಿ ಸ್ಟಕ್ ಆಗಿರೋವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಲ್ವಾ, ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿರೋವಂಥದ್ದು, ನೀವು ಬೇರೆ ಕಂಟ್ರಿಲಿದ್ದೀರಾ, ಬೇರೆ ಊರಿನಲ್ಲಿದ್ದೀರಾ, ನಿಮ್ಮ ಸ್ವಂತ ಊರಿನಲ್ಲಿ ನೀವಿಲ್ಲ. ಅಂದರೆ ಸಮಥಿಂಗ್ ನೀವು ಬೇರೆ ವರ್ಕಿಗೋಸ್ಕರ ಇರ್ಬೋದು, ಎಜುಕೇಷನಿಗೋಸ್ಕರ ಇರ್ಬೋದು, ಕಲೀಲಿಕ್ಕೆ ಅಂತ ಹೇಳಿ ಬೇರೆ ಊರಿಗೆ ಹೋಗಿರ್ಬೋದು, ಅಥವಾ ವರ್ಕ್ ಮಾಡೋಕ್ಕೆ ಅಂತ ಬೇರೆ ಊರಿಗೆ ಹೋಗಿರ್ಬೋದು. ಸಮಥಿಂಗ್ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ವಂತ ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ನೀವು ಇಲ್ಲ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಈ ಕ್ಷಣ ನಿಮಗೆ ಕೆಲವೊಂದು ವಿಷಯದಲ್ಲಿ ತುಂಬಾ ಸ್ಟಕ್ ಆಗಿದೆ, ಮೈಂಡ್ ಬ್ಲಾಕೇಜಸ್ ಕಾಣಿಸ್ತಿದೆ, ಫೀಲಿಂಗ್ಸಲ್ಲಿ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಸಮಥಿಂಗ್ ನಿಮ್ಮ ಲೈಫಲ್ಲಿ ಎಲ್ಲ ಸ್ಟಕ್ ಆಗಿರೋವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ಯಾವುದಕ್ಕೂ ದಾರಿ ಕಾಣಿಸ್ತಿಲ್ಲ, ಎಲ್ಲ ಡೋರ್ ಕ್ಲೋಸ್ ಆಗಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ನೀವು ಯಾವುದೋ ಒಂದು ಹೊಸದನ್ನು ಪ್ರಾರಂಭ ಮಾಡೋಕ್ಕೆ ಹೋಗ್ತೀರಾ, ಅದಲ್ಲೇ ಸ್ಟಾಪ್ ಆಗುತ್ತೆ. ಏನೋ ಮೈಂಡಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಏನೋ ಕೆಲಸ ಮಾಡೋಕ್ಕೆ ಹೋಗ್ತೀರಾ, ಅದು ಅಲ್ಲಿಗೆ ಬ್ರೇಕ್ ಆಗುತ್ತೆ. ಸೊ ಈ ಒಂದು ಎನರ್ಜಿ ಯಾವ ಥರ ಅಂತ ಹೇಳಿದ್ರೆ, ನೀವೇನು ಅನ್ಕೊತಿದ್ದೀರಾ ಆ ಕೆಲಸ ಆಗ್ತಾ ಇಲ್ಲ. ಓಕೆನಾ. ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ನಿಮ್ಮ ಲೈಫಲ್ಲಿ ಒಂದು ಪ್ರಾಬ್ಲಮ್ ಎಂಡ್ ಆಯಿತು, ಮುಗೀತು ಅಂತ ಇದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುವಂಥದ್ದು. ಸೊ ಆ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಪ್ರಾಬ್ಲಮ್ಸಿಗೆ ಎಂಡ್ ಅನ್ನುವಂಥದ್ದೇ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಲೈಫಲ್ಲಿ. ಆ ಥರ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, 4 ಆಫ್ ಪೆಂಟಿಕಲ್ ಹಾಗೆ 9 ಆಫ್ ಸಾರ್ಟ್ಸ್ ಆ್ಯಂಡ್ ಇಲ್ಲಿ ದ ಎಂಪರರ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಕಳ್ಕೊಂಡಿದ್ರಲ್ವ ಅದನ್ನು ನೀವು ಮತ್ತೆ ಅರ್ನ್ ಮಾಡ್ತೀರಾ. ಅಂದರೆ ಮತ್ತೆ ಅದನ್ನೆಲ್ಲದನ್ನು ಪಡ್ಕೊಳ್ತೀರಾ, ಕಳ್ಕೊಂಡಿದ್ದೆಲ್ಲದನ್ನು ಕೂಡ ಮತ್ತೆ ಪಡ್ಕೊಳ್ತೀರಾ. ಆ ಕೆಪಾಸಿಟಿ ನಿಮಗಿದೆ. ಸೊ ಈ ಕ್ಷಣ ನಿಮ್ಮ ಎನರ್ಜಿ ಲೋ ಆಗಿರಬಹುದು ಅಷ್ಟೇ. ಈ ಕ್ಷಣ ನೀವಿಲ್ಲಿ ನಿಮ್ಮ ಎನರ್ಜಿನ ಲೋ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಯೋಚನೆ ಮಾಡುವಂಥ ರೀತಿ ನೆಗೆಟಿವ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು,
ಬಟ್ ಇಲ್ಲಿ ಓವರಾಲ್ ನೋಡಿದಾಗ, ಓಕೆ, ಓವರಾಲ್ ನೋಡಿದಾಗ ಸಮಥಿಂಗ್ ಇಲ್ಲಿ 111 ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. 111 ನಂಬರ್ನ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡ್ತೀರಾ ಅಥವಾ ರೀಸ್ಟಾರ್ಟ್ ಮಾಡ್ತೀರಾ. ಸಮಥಿಂಗ್ 111ನ ನೀವು ನಂಬರ್ ಪದೇ ಪದೇ ನೋಡ್ತಾ ಇರ್ಬೋದು, ಅಥವಾ 111 ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ, ಒಂದು ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ನೋಡಿ, ಇಲ್ಲಿ ದ ವೀಲ್ ಕಾರ್ಡ್ ಬಂದಿದೆ. ಸಿ ಇಲ್ಲಿ ಅದು ಕೂಡ 10 ನಂಬರ್. 10 ಅಂತ ಹೇಳಿದ್ರೆ 1 ನಂಬರ್. ಸಿ 1 ನಂಬರ್ ಅಂತ ಹೇಳಿದಾಗ ಆಲ್ಮೋಸ್ಟ್ ಪ್ರತಿಯೊಂದು ವಿಷಯದಲ್ಲೂ, ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಹೆಲ್ತಲ್ಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನೀವು ಗ್ರೋತ್ನ ಪಡಿತಾ ಹೋಗ್ತೀರಾ. ಸಮಥಿಂಗ್ ಇಲ್ಲಿ ಹೆಲ್ತ್ ಇಶ್ಯೂಸ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ, ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸಮಥಿಂಗ್ ಸ್ಕಿನ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಹಾರ್ಟಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಲೋ ಬಿ ಪಿ, ಹೈ ಬಿ ಪಿ ಇರುವಂಥದ್ದು, ಅಥವಾ ಶುಗರ್ ಇರುವಂಥದ್ದು, ಅಥವಾ ಸಮಥಿಂಗ್ ಮೈಗ್ರೇನ್ ಪ್ರಾಬ್ಲಮ್ ಇರುವಂಥದ್ದು, ಅಥವಾ ಕಣ್ಣಿನ ಇಶ್ಯೂಸ್ ಇರುವಂಥದ್ದು, ಈ ಥರದ್ದೇನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ಸಮಥಿಂಗ್ ಚೇಂಜಸ್ನ ನೋಡ್ತಾರೆ. ಅದಕ್ಕೆ ಸರಿಯಾಗಿರುವಂಥ ಮೆಡಿಸನ್ ನಿಮಗೆ ಇಷ್ಟು ದಿನ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಸಮಥಿಂಗ್ ಏನೋ ಇಶ್ಯೂಸ್ ಆಗ್ತಾ ಇತ್ತು, ಎಲ್ಲಿ ಮೆಡಿಸನ್ ಮಾಡಿದ್ರು ನಿಮಗೆ ಅದು ಕ್ಲಿಯರ್ ಆಗ್ತಾ ಇರಲಿಲ್ಲ. ಈಗ ರೀಸೆಂಟಾಗಿ ನೀವೆಲ್ಲಾದರೂ ಡಾಕ್ಟರ್ಸ್ನ ಚೇಂಜ್ ಮಾಡಿರ್ಬೋದು, ಅಥವಾ ಮೆಡಿಸನ್ನ ಚೇಂಜ್ ಮಾಡಿರ್ಬೋದು. ಸಮಥಿಂಗ್ ಹೆಲ್ತ್ ರಿಲೇಟೆಡಲ್ಲಿ ನೋಡಿದಾಗ ಚೇಂಜಸ್ನ ನೋಡ್ತೀರಾ. ನೆಕ್ಸ್ಟ್ 3 ಮಂತ್ಸಲ್ಲಿ ಆ ಹೆಲ್ತ್ ಇಶ್ಯೂಸ್ ಎಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಇಲ್ಲಿ ತಕ್ಷಣ ಎಲ್ಲದೂ ಕೂಡ ಕ್ಲಿಯರ್ ಆಗದೆ ಇದ್ರೂ ಕೂಡ ಎಲ್ಲದೂ ನಾರ್ಮಲ್ ಸ್ಟೇಜಿಗೆ ಬರ್ತಾ ಹೋಗುತ್ತೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಪ್ರೀತಿ ವಿಷಯಕ್ಕೆ ಬಂದಾಗ ಸಮಥಿಂಗ್ ನೀವಿಲ್ಲಿ ಒಳ್ಳೆ ಗುಡ್ ನ್ಯೂಸ್ನ ಕೇಳ್ತೀರಾ. ಫಸ್ಟ್ ಕಾರ್ಡೇ ನಿಮಗೆ 6 ಕಾರ್ಡ್, ದ ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, ಸಮಥಿಂಗ್ ಒಳ್ಳೆಯ ಸುದ್ದಿ ಬರ್ತಿದೆ ಅನ್ನೋವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಓಕೆ, ತುಂಬ ಹೋರಾಟ ಮಾಡಿದ್ದೀರಾ ಲೈಫಲ್ಲಿ, ಪ್ರೀತಿ ವಿಷಯದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ತುಂಬ ಸಫರ್ ಪಟ್ಟಿದ್ದೀರಾ, ತುಂಬ ಹೋರಾಟ ಮಾಡಿದ್ದೀರಾ. ಆ್ಯಂಡ್ ಏನು ಹೋರಾಟ ಮಾಡಿದ್ದಿರಲ್ಲ ಅದಕ್ಕೆ ನೀವು ತುಂಬಾ ಅರ್ಹರಿದ್ದೀರಾ ಇವಾಗ. ಓಕೆ, ಸಿ ತುಂಬ ಕಷ್ಟಪಟ್ಟು ಇವಾಗ ನಿಮಗೆ ಆ ಕಷ್ಟಪಟ್ಟಿದ ಮೇಲೆ ಇವಾಗಿನ ಜೀವನ ನಿಮಗೆ ನೆಕ್ಸ್ಟ್ 3 ಮಂತ್ಸಲ್ಲಿ ಆ ಒಂದು ಕಷ್ಟಪಟ್ಟಿದ್ದಕ್ಕೆ ನೀವು ಅದ್ರ ಫಲವನ್ನು ನೋಡ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸಿ ನೀವು ನೆಕ್ಸ್ಟು 3 ಮಂತ್ಸ್, ಆಫ್ಟರ್ 3 ಮಂತ್ಸಲ್ಲಿ ನಿಮ್ಮದೊಂದು ಎನರ್ಜಿ ನೆಕ್ಸ್ಟ್ ಲೆವೆಲ್, ಅಂದರೆ ಒಂದು ಹೈ ಎನರ್ಜಿನ ನೀವಿಲ್ಲಿ ಫೀಲ್ ಮಾಡ್ತೀರಾ. ಅಂದರೆ ಒಂದು ಜಗತ್ತಲ್ಲೇ ನೀವು ಮೇಲ್ಭಾಗದಲ್ಲಿ ಇದ್ದೀನಿ ಅನ್ನೋಂಥ ಫೀಲ್ ಆಗುವಂಥದ್ದು. ಅಂದರೆ ಎಲ್ಲದನ್ನು ನನ್ನ ಕಷ್ಟಗಳನ್ನ ನಾನು ಅನುಭವಿಸಿ ಬಂದು, ಸ್ಟೆಪ್ಗಳನ್ನ ಹತ್ಕೊಂಡ್ಬಂದು ಇವಾಗ ನಾನು ಒಂದು ಲೆವೆಲಿಗೆ ನಾನು ಬಂದಿದ್ದೀನಿ. ಓಕೆ, ನನ್ನ ಲೈಫನ್ನು ನಾನು ಲೀಡ್ ಮಾಡಬಹುದು, ನನ್ನ ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಾಗಿದೆ, ಇವಾಗ ನಾವಿಬ್ಬರು ಖುಷಿಯಾಗಿದ್ದೀವಿ, ಅಥವಾ ಹೆಲ್ತಲ್ಲಿ ಸರಿಯಾಗಿದೆ, ಹಣಕಾಸಿನ ವಿಷಯದಲ್ಲಿ ಒಂದು ಸ್ಟೇಬಲ್ ಇದ್ದೀನಿ. ಸೊ ಸಮಾಧಾನ ಅನ್ನೋವಂಥದ್ದು ಈಗ ಪೂರ್ತಿಯಾಗಿ ಕ್ಲಿಯರ್ ಆಗದೆ ಇದ್ರೂ ಒಂದು ಮನಸ್ಸಲ್ಲೊಂದು ಫೀಲಿಂಗ್ ಇರುತ್ತೆ, ಓಕೆಪ್ಪ ಇವಾಗಾದರೂ ರಿಲ್ಯಾಕ್ಸ್ ಆಗಿದ್ದೀನಿ, ಸಮಾಧಾನವಾಗಿದ್ದೀನಿ ಅನ್ನುವಂಥ ಫೀಲ್. ಓಕೆನಾ? ಸೊ ಪ್ರಾಬ್ಲಮ್ ಎಲ್ಲದು ಸಾಲ್ವ್ ಆಗಿಬಿಡತ್ತೆ ಅನ್ನೋಂಥ ಎನರ್ಜಿ ಅಲ್ಲ ಇಲ್ಲಿ. ಬಟ್ ಪ್ರಾಬ್ಲಮ್ ಇದ್ರೂ ನಿಮ್ಮ ಮನಸ್ಸಿಗೆ ಒಂದು ಫೀಲಿಂಗ್ ಇರುತ್ತೆ, ಒಂದು ಸಮಾಧಾನ ಇರುತ್ತೆ. ಸೊ ಇಲ್ಲಿ ನೆಮ್ಮದಿನೇ ಇಲ್ಲ, ನಿಮಗೆಲ್ಲದೂ ಇದೆ, ಎಲ್ಲ ನಿಮ್ಮ ಜೊತೆಗಿದ್ರೂ ಕೂಡ ಇಲ್ಲೊಂದು ಕಡೆ ನೆಮ್ಮದಿ ಇಲ್ಲ ಅನ್ನೋಂಥ ಜೀವನ ಇಲ್ಲಿ ನೋಡ್ತಾ ಇದ್ದೀರಾ. ಬಟ್ ಇನ್ ನೆಕ್ಸ್ಟ್ ಆಫ್ಟರ್ 3 ಮಂತ್ಸಲ್ಲಿ ಅದೇ ಒಂದು ನೆಮ್ಮದಿ ಇರ್ಬೋದು, ಒಂದು ಫೀಲಿಂಗ್ಸ್ನ ನೋಡ್ತೀರಾ, ಒಂದು ರಿಲ್ಯಾಕ್ಸ್ ಫೀಲಿಂಗ್ನ ನೀವು ಅನುಭವಿಸ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ನೋಡಿ, ಇಲ್ಲಿ ನೀವು ಯಾವಾಗ ಈ ಥರ ಸಿಚುವೇಶನಲ್ಲಿ ಕುತ್ಕೊಂಡಿದ್ದೀರಾ, ಏನು ನೋವು ತಿಂತಾ ಇರ್ಬೋದು, ಅಥವಾ ಪೇಯ್ನ್ ಅನುಭವಿಸ್ತಾ ಇರ್ಬೋದು, ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಒಂದು ಸಮಥಿಂಗ್ ಮಿರಾಕಲ್ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಬೇರೆಯವರಿಂದ ನಿಮಗೆ ಮಿರಾಕಲ್ಗಳು ಆಗಬಹುದು, ಅಥವಾ ನಿಮಗೆ ಗೊತ್ತಿಲ್ಲದೇನೆ ನೀವು ನಂಬಿರುವಂಥ ಗಾಡ್ ಎನರ್ಜಿಯಿಂದ ನೀವು ಸಮಥಿಂಗ್ ಮಿರಾಕಲ್ಸ್ನ ನೋಡ್ಬೋದು. ಸಮಥಿಂಗ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ರಿಲೇಶನ್ಶಿಪ್ಪಲ್ಲಂತೂ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ. ನಿಮ್ಮ ಪರ್ಸನ್ ನಿಮಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಅಥವಾ ಅವರೇ ಬಂದು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಅಥವಾ ಅವರಾಗೆ ಬಂದು ಕ್ಷಮೆ ಕೇಳ್ತಾರೆ. ಸಮಥಿಂಗ್ ರಿಲೇಶನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಓಕೆನಾ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದನ್ನ ಕಲಿತೀರಾ. ಸೊ ಸಮಥಿಂಗ್ ನಿಮ್ಮ ಒಂದು ಓವರ್ ಆಲ್ ನೋಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ಓವರ್ ಆಲ್ ನೋಡಿದಾಗ ಸಮಥಿಂಗ್ ಒಳ್ಳೆ ಸುದ್ದಿನ ಕೇಳ್ತೀರಾ. ಹಾಗೇನೆ ಏನೆಲ್ಲ ನೀವು ಕಷ್ಟಪಟ್ಟಿದ್ದೀರಾ, ಹೋರಾಟ ಮಾಡಿದ್ದೀರಾ, ಅದೆಲ್ಲದಕ್ಕೂ ಒಂದು ಒಳ್ಳೆ ಪ್ರತಿಫಲನ ನೋಡ್ತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ನೆಕ್ಸ್ಟ್ ಲೆವೆಲಲ್ಲಿ ನಾನು ಹೈ ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಅನುಭವನ ನೀವು ಫೀಲ್ ಮಾಡ್ತೀರಾ, ಅದನ್ನು ಅನುಭವಿಸ್ತೀರಾ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇದಕ್ಕೆ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಚೆಕ್ ಮಾಡೋಣ. 1 minute. Yes, please angel, please guide me. See, perfect timing.
ಫರ್ಗಿವ್ನೆಸ್, ಯು ಆರ್ ರೆಡಿ. ಲಿಸನ್ ಟು ಯುವರ್ ಇಂಟ್ಯೂಷನ್ ಬರ್ತಿದೆ. ನೋಡೋಣ, ಇನ್ನೂ ಒಂದು ಕಾರ್ಡ್ ತೆಗಿಬೇಕು ಅನ್ನಿಸ್ತಿದೆ. ನೋಡೋಣ, ಚೆಕ್ ಮಾಡೋಣ. ಓಕೆ, ಇಟ್ಸ್ ಅಪ್ ಟು ಯು ಆ್ಯಂಡ್ ಆಸ್ಕ್ ಯುವರ್ ಏಂಜಲ್. ಬಾಟಮ್ ಆಫ್ ದ ಕಾರ್ಡ್ ಲೆಟ್ ಗೋ ಬರ್ತಾ ಇದೆ. ಓಕೆ, ಸಿ, ಇವಾಗ ನೀವೇನು ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಆ ಪ್ರಾಬ್ಲಮ್ನ ಲೆಟ್ ಗೋ ಮಾಡಿ. ಓಕೆ, ಆದಷ್ಟು ಲೆಟ್ ಗೋ ಮಾಡಿ. ಆಸ್ಕ್ ಯುವರ್ ಏಂಜಲ್, ಹಾಗೆಯೇ ಯು ಆರ್ ರೆಡಿ ಫಾರ್ ಪರ್ಫೆಕ್ಟ್ ಟೈಮಿಂಗ್ ಆ್ಯಂಡ್ ಫರ್ಗಿವ್ನೆಸ್ ಬರ್ತಾ ಇದೆ. ಸಿ, ಆಗೋಗಿರೋಂಥ ಕೆಲವೊಂದು ನಿಮ್ಮ ವಿರುದ್ಧವಾಗಿ ಏನಾದರೂ ಘಟನೆಗಳು ನಡೆದಿದೆ ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ಜೊತೆನೇ ಆಗಿರ್ಬೋದು, ವರ್ಕ್ ಮಾಡ್ತಿರೋಂಥ ಪ್ಲೇಸಲ್ಲಿ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಏನಾದರೂ ನಿಮ್ಗೆ ಗೊತ್ತಿಲ್ಲದೇನೋ ಅಥವಾ ನಿಮ್ಮಿಂದ ಏನಾದರೂ ಹರ್ಟ್ ಆಗಿದೆ ಅಥವಾ ಅವರಿಂದ ಏನಾದರೂ ಹರ್ಟ್ ಆಗಿದೆ ಅಂತ ಹೇಳಿದ್ರೆ, ಜಸ್ಟ್ ಅದನ್ನು ಫರ್ಗಿವ್ ಮಾಡಿ, ಅದನ್ನು ಕ್ಯಾರಿ ಮಾಡಿಬಿಡಿ. ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗಲ್ಲಿ ನೀವು ರೆಡಿ ಆಗಿದ್ದೀರಾ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಟೈಮಿಂಗಲ್ಲಿ ಪ್ರತಿಯೊಂದು ಚೇಂಜಸ್ನ ನೀವು ನೋಡ್ತೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ಚೇಂಜಸ್ ಅಂತ ಬರ್ತಿರೋದ್ರಿಂದ ಖಂಡಿತವಾಗಿಯೂ ಪರ್ಫೆಕ್ಟ್ ಟೈಮಿಂಗಲ್ಲಿ ಆಲ್ಮೋಸ್ಟ್ ನಿಮ್ಮ ಲೈಫ್ಗೆ ಏನೆಲ್ಲ ಪ್ರಾಬ್ಲಮ್ನ ನೋಡಿದ್ದೀರಾ ಅದೆಲ್ಲದೂ ಕೂಡ ಹೀಲ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ, ಸೊ ಇದಕ್ಕೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಆಗಿ ಬರ್ತಿದೆ? ಓಕೆ, ಓಕೆ, 4 ಆಫ್ ಕಪ್ಸ್ ಬರ್ತಿದೆ, ಹಾಗೆಯೇ 8 ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ, ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಸಿ, ನೀವೇನು ಕಳ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಅದನ್ನು ಮತ್ತೆ ಪಡ್ಕೊಳ್ಳೋವಂಥ ಒಂದು ಎನರ್ಜಿ. ಅಂದರೆ ಸಮಥಿಂಗ್ ನೀವಿಲ್ಲಿ ಸ್ಪಿರಿಚುವಲಲ್ಲಿ ವರ್ಕ್ ಮಾಡ್ತಿರ್ಬೋದು, ಸಮಥಿಂಗ್ ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮನ್ನು ನೀವೇ ಹೀಲ್ ಮಾಡ್ತಾ, ಅಥವಾ ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡ್ತಾ, ಸಮಥಿಂಗ್ ಸ್ಪಿರಿಚುವಲ್ ಆಗಿ ನೀವೇನೋ ವರ್ಕ್ ಮಾಡ್ತಾ ಇದ್ದೀರಾ. ಸಿ, ನೀವೇನು ನಿಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀರಾ ಅದು ಮತ್ತೆ ನಿಮ್ಮ ಲೈಫಲ್ಲಿ ಪಡ್ಕೊಂಡು ಮುಂಚಿನ ಒಂದು ಎನರ್ಜಿಗಿಂತ ಒಂದು ಹೈ ಲೆವೆಲ್ ಎನರ್ಜಿನ ನೀವು ಇಲ್ಲಿ ಫೀಲ್ ಮಾಡ್ತೀರಾ. ಸೊ ಅವಾಗಿಂದ ಆ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ನೀವು ನೆಕ್ಸ್ಟ್ ಲೆವೆಲ್ ಅನುಭವಗಳನ್ನು ಪಡಿತೀರಾ. ಫೈನಾನ್ಷಿಯಲಿನೂ ಕೂಡ ಅಷ್ಟೇ, ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗುವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಚೇಂಜಸ್ನಂತೂ ಡೆಫಿನೆಟ್ಲಿ ನೋಡ್ತೀರಾ. ಇದನ್ನು ಕ್ಲೈಮ್ ಮಾಡ್ಕೊಳ್ಲಿಕ್ಕೋಸ್ಕರ ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಯಾರೆಲ್ಲ ಯಂತ್ರಗಳನ್ನು ಬಳಸಬೇಕಂತ ಇದ್ದೀರಾ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಿಗೆ, ಇಲ್ಲಿ ಹಸ್ಬೆಂಡ್ ವೈಫ್ ಆಲ್ರೆಡಿ ಮದುವೆ ಆಗಿ ಏನಾದರೂ ಸಂಬಂಧದಲ್ಲಿ ಸಮಸ್ಯೆಗಳಾಗ್ತಿದೆ ಅಂತ ಹೇಳಿದ್ರೆ, ಅಥವಾ ಫೈನಾನ್ಷಿಯಲಿ ಏನಾದರೂ ಸಾಲ ಮಾಡ್ಕೊಂಡಿದ್ದೀರಾ, ಪ್ರಾಬ್ಲಮ್ ಆಗ್ತಾ ಇದೆ, ಸಾಲಗಳನ್ನ ಕ್ಲಿಯರ್ ಮಾಡಬೇಕು, ಅಥವಾ ಮನಿ ಅಟ್ರ್ಯಾಕ್ಟ್ ಮಾಡಬೇಕು, ಸಮಥಿಂಗ್ ರಿಲೇಶನ್ಶಿಪ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಿರ್ಬೋದು, ಹೆಲ್ತ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಿರ್ಬೋದು, ನಿಮ್ಮ ಹೆಲ್ತನ್ನ ಸರಿ ಮಾಡ್ಕೊಳೋದಕ್ಕಿರ್ಬೋದು. ಓಕೆ, ಆ್ಯಂಡ್ ಕೋರ್ಟ್ ಕೇಸ್ಗಳೆಲ್ಲ ಇರ್ಬೋದು, ಈ ಥರದೆಲ್ಲ ಸಮಸ್ಯೆಗಳು, ಹಲವು ಸಮಸ್ಯೆಗಳಿರುತ್ತೆ. ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ನೀವು ಯಂತ್ರಗಳನ್ನು ಪಡ್ಕೊಳ್ಬೋದು. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ವಾಟ್ಸಪ್ಪಲ್ಲಿ ವಾಯ್ಸ್ ನೋಟಲ್ಲಿ ಕಳಿಸಿ, ಇಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡಿ ಕೂಡ ಡೈರೆಕ್ಟಾಗಿ ಮಾತಾಡ್ಬೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರು ನಿಮ್ಮ ಲೈಫಲ್ಲಿ ಯಂತ್ರಗಳನ್ನು ಬಳಸಬೇಕು ಅಂತ ಇದ್ದೀರಾ, ಸೊ ನಿಮ್ಮ ಪ್ರಾಬ್ಲಮ್ನ ಫಸ್ಟ್ ಹೇಳಬೇಕಾಗತ್ತೆ, ಹಾಗೆಯೇ ಯಂತ್ರನ ಬುಕ್ ಮಾಡಿಕೊಂಡು ಯಂತ್ರಗಳನ್ನ ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.